ದಿನ ರಾತ್ರಿ ಸುಮಾರು 10:41 ನನಗೆ ಮೊದಲ ಕರೆ ಬರ್ತದೊಂದು ಕರೆ ನಾನು ಸ್ವೀಕರಿಸಿದ ಮೇಲೆ ನಿದ್ದೆ ಹತ್ತಿತ್ತು. ಆದರೂ ಅದನ್ನು ಕರೆ ಸ್ವೀಕರಿಸಿದ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ ಕನ್ನಡದಲ್ಲಿ. ನನಗೆ ಪಕ್ಕದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾದಂಥ ನನ್ನ ಧರ್ಮಪತ್ನಿ ಇದ್ದರು. ಅವ್ರಿಗೆ ಹೆಂಗೆ ಹೇಳೋದು ಅದನ್ನು ಕೇಳ್ಕೊಂಡು ನಾನು ರಾಂಗ್ ನಂಬರ್ ಅಂಥೇಳಿ ಇಟ್ಟುಬಿಟ್ಟೆ. ಯಾರೋ ಮಾಡಿರಬೇಕು. ಮತ್ತು ಇನ್ನೊಂದು ಬೇರೆ ನಂಬರಲ್ಲೇ ಮಾಡಿದರು, ಅದೇ ವ್ಯಕ್ತಿನೇ. ಅವಾಗಲೂ ಅವಾಗ ನನ್ನ ಹೆಂಡತಿ ಕೇಳಿದ್ಲು, ಯಾರ್ದು ಹಿಂಗ್ಯಾಕೆ ಬರ್ಲಿಕ್ಕತ್ತವ, ಏನು ಕರೆ, ಇಲ್ಲ ರಾಂಗ್ ನಂಬರ್ ಬರ್ಲಿಕ್ಕತ್ತವ, ಎಷ್ಟು ಬರ್ತಾವ ಇಟ್ಟುಬಿಟ್ಟೆ. ಇಟ್ಟ ಮೇಲೆ ಮತ್ತು 3ನೇ ಬಾರಿ ಇನ್ನೊಂದು ನಂಬರಲ್ಲೇ ಮಾಡಿ. ಅವಾಗ ನಾನು ಅದನ್ನು ಗೊತ್ತಾಯಿತು ಎಲ್ಲ ಇವ್ರದೇ ಅಂತ ಕಟ್ ಮಾಡ್ತಾ ಹೋದೆ. ಬ್ಲಾಕ್ ಮಾಡಲಿಕ್ಕೂ ಟೈಮ್ ಕೊಡ್ತಿರ್ಲಿಲ್ಲ ಅವ್ರು ನನಗೆ. ಎಷ್ಟು ವಿಚಿತ್ರ ಅಂದ್ರೆ ಅಷ್ಟು ಫಾಸ್ಟ್ ಮಾಡೋರು. ಅಂದ್ರೆ ಒಂದು ಅವರು ಮಾಡೋಕ್ಕೆ ಫಾಸ್ಟ್ನೆಸ್ ನೋಡಿದ್ರೆ ಒಂದು 4-5 ಜನ ಇರ್ಬೋದು ಅಂತ ಡೌಟ್ ಬರ್ಲಿಕ್ಕತ್ತು ನನಗೆ. ಆಮೇಲೆ ಯಾರ್ದು ನನ್ನ ಕಡೆ ನಂಬರ್ ಸೇವ್ ಇಲ್ಲ, ಅದು ಅನ್ನೊಂದು ನಂಬರ್ ಬರ್ಲಿಕ್ಕತ್ತು. ಏನು ಮಾಡಿದೆ, ಲಾಸ್ಟಿಗೆ ಇದು ಕಿರಿಕಿರಿ ಬೇಡ ಅಂಥೇಳಿ ಭಾಳ ಅವಾಚ್ಯ ಶಬ್ದಗಳು ಮತ್ತು ಮನೆಯಿಂದ ಹೊರಗೆ ಬಂದರೆ ಕಾಲು ತೆಗಿತೀವಿ, ಕೈ ತೆಗಿ, ಭಾಳ ಅವಾಚ್ಯ ಶಬ್ದಗಳಂದ್ರೆ ಏನು, ಅದನ್ನು ನಾನು ಮೀಡಿಯಾ ಮುಂದೆ ಒಳ್ಳೆ ಹೇಳಲಿಕ್ಕೂ ಆಗಂಗಿಲ್ಲ. ಆ ಸಂಸ್ಕೃತಿ ನಮ್ಮದಲ್ಲ. ಹಿಂಗೆ ಕಾಲು ತೆಗಿತೀನಿ ಹಂಗೆ ಹಿಂಗೆ ನಾನು ಜೀವ ಬೆದರಿಕೆ ಹಾಕಾಗತ್ತೆ. ಏನು ಮಾಡಿದೆ, ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ 11ರ ಮೇಲೆ ಆಗಿತ್ತು ಸಮಯ. ಒಂದು ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಆ ವಾಟ್ಸಪ್ ಹಾಗೂ ಫೇಸ್ಬುಕ್ಕಲ್ಲಿ ಹಿಂಗೆ ನನಗೆ ಅನಾಮಿಕ ಕರೆಗಳು ಬರ್ಲಿಕ್ಕತ್ತವ, ನಾಳೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಒಂದು ಅಟ್ಲೀಸ್ಟ್ ಈಗರೇ ಕಡಿಮೆ ಆಗ್ತದೇನೋ ಅನ್ನೋ ವಿಚಾರಧಾರೆಯಿಂದ ಒಂದು ಒಳ್ಳೆಯ ಇದಕ್ಕೆ ನಾನು ಹಾಕಿದ ಮೇಲೆ ಕೂಡ ಮತ್ತು ಬೇರೆ ನಂಬರ್ದಿಂದ ಬರ್ಲಿಕ್ಕೆ ಸ್ಟಾರ್ಟ್ ಆದವು. ಒಂದು ಬೇರೆ ನಂಬರ್ದಿಂದ ಬಂದ್ಕೊಳ್ಳಿ ಮತ್ತೊಂದು ಎತ್ತಿದೆ ನಾನು. ಕನಿಷ್ಠ ಒಂದು 4-5 ನಂಬರ್ ಈಗ ಇದೇ ನೋಡಿದೆ, ಒಂದು 5 ನಂಬರ್ ಬೇರೆ ಬೇರೆ ನಂಬರ್ದಿಂದ ಬರ್ಲಿಕ್ಕತ್ತು. ಅದೇ ಲಾಸ್ಟ್ 12:31 ಒಂದು ಕಾಲ್ ಬಂತು. ಅವಾಗೇನು ಮಾಡಿದೆ, ನಾನು ಇನ್ನು ಬೇಡ ಸೈಲೆಂಟ್ ಮಾಡೋನು, ಎನಿವೇ ಎಷ್ಟು ಹಾಕಿದ್ರು ಬರ್ಲಿಕ್ಕತ್ತಲ್ಲ, ನಾಳೆ ಮಾನ್ಯ SP ಸಾಹೇಬ್ರಿಗೆ ಹೋಗಿ ಭೇಟಿಯಾಗಿ ಅವರು ಒಂದು ಏನು ಹೇಳ್ತಾರೆ ನೋಡೋಣ ಅಂಥೇಳಿ ಇವತ್ತು ಬೆಳಿಗ್ಗೆ ಎದ್ದು SP ಸಾಹೇಬ್ರ ಕಡೆ ಹೊಂಟಿದ್ದೆ. ಅಷ್ಟರಾಗ ನನಗೆ ಸಾಕಷ್ಟು ನಮ್ಮ ಪಾಪ ಹಿಂದೂ ದಲಿತ ಅಂಬೇಡ್ಕರ್ ಅನುಯಾಯಿಗಳನ್ನ ಒಳಗೊಂಡು ಅನೇಕ ಸಂಘಟನೆಗಳ ಮುಖಂಡರು ಒಳಗೊಂಡು ಸಹೋದರ ಸಹೋದರಿಯರನ್ನು ಒಳಗೊಂಡು ಅನೇಕ ರಾಷ್ಟ್ರಭಕ್ತರು ಹಿಂದೂ ಯುವಕರು ಫೋನ್ ಮಾಡ್ಲಿಕ್ಕತ್ತರು, ನೀವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ರಿ, ನಾವು ನಿಮ್ಮ ಜೊತೆ ಬರ್ತೇವೆ. ನನಗೆ ಈ ಒಂದು ವಿಚಾರವನ್ನು ಅಷ್ಟೊಂದು ದೊಡ್ಡದು ಮಾಡೋದಿರಲಿಲ್ಲ ನನಗೆ. ಅದಕ್ಕೆ ಅವರಲ್ಲಿಗೆ ಮೊದಲಿಗೆ ನಾನು ಕ್ಷಮೆ ಕೇಳ್ತೀನಿ, ನಿಮ್ಮನ್ನು ಎಲ್ಲರನ್ನೂ ಬಿಟ್ಟು ನಾನು ಒಬ್ಬನೇ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದೀನಿ. ಯಾಕಂದರೆ ನನ್ನ ಮೇಲೆ ಇಟ್ಟಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ. ಅದರಲ್ಲಿ ಶಬ್ದಗಳಲ್ಲಿ ನಾನು ಅದಕ್ಕೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಸಾಲದು. ನಿಮ್ಮ ಬೆಂಬಲಕ್ಕೆ ನಾನು ಯಾವಾಗಲೂ ಚಿರಋಣಿ ಇರ್ತೀನಿ. ಹೀಗಾಗಿ ನಾನು ಒಬ್ಬನೇ ಬಂದು SP ಆಫೀಸ್ಗೆ ಅವ್ರನ್ನ ಭೇಟಿ ಆದೆ. ಹಿಂಗೆ ಆಗ್ಲಿಕ್ಕೆ ಸರ್ ನಾನು ಏನು ಮಾಡಲಿ, ಎಲ್ಲ ನೋಡಿದ್ರು ಅವರು. ದಾಖಲೆ ಸಮೇತ ನೀವೆಲ್ಲ ತೊಗೊಂಬಂದುಬಿಟ್ಟಿದ್ದೀರಿ, ಪ್ರಿಂಟೌಟ್ ಇದೆ, ನಿಮಗೆ ಬಂದಂಥ ಕರೆಗಳ ಡಿಟೇಲ್ ಇದೆ. ನಿಮ್ಮ ಪೊಲೀಸ್ ಸ್ಟೇಷನ್ ಎಲ್ಲಿ ಬರ್ತದೆ ಅಂದರು, ಇಲ್ಲಿ ಆದರ್ಶ ನಗರ ಬರ್ತದೆ ರೀ, ನಂದು ಮನೆ ಬೇಳಿ ಹೊಸ ಕ್ಯಾಂಪಸ್ಸಿಂದ ಮನೆ ಅದ ಅಂದ್ಕೊಳ್ಳಿ ಆದರ್ಶ ನಗರ ಪೊಲೀಸ್ ಸ್ಟೇಷನ್. ಇಮಿಡಿಯೇಟ್ ಅವರು ಪಾಪ ಇಲ್ಲಿಯ PSI ಸಾಹೇಬ್ರಿಗೆ ಫೋನ್ ಮಾಡಿ, ಹಿಂಗೆ ರಾಘವೇಂದ್ರ ಅಣ್ಣಿಗಿರಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಇದೆ, ಅವರೊಂದು ಇದು ತಂದಿದ್ದಾರೆ, ಅವರಿಗೆ ಕರೆ ಬರ್ತಾ ಇದ್ದಾವೆ, ಬೆದರಿಕೆ ಕರೆ, ಅದನ್ನು ಕಂಪ್ಲೇಂಟ್ ಮಾಡ್ಕೊರಿ ಅಂತ ಅವರು ನಾನು ಇಲ್ಲಿ ಕಳಿಸಿದರು. ಇಲ್ಲಿ ಬಂದು ನಾನು ಇಷ್ಟೊತ್ತಿವರೆಗೆ ಸಮಗ್ರವಾಗಿ ವಿವರಗಳನ್ನು ಮಾನ್ಯ PSI ಸಾಹೇಬ್ರಿಗೆ ಹೇಳಿ ಒಂದು ಕಂಪ್ಲೇಂಟನ್ನು ದಾಖಲಿಸಿದ್ದೇನೆ. ಮುಂದೆ ಕಾನೂನು ಪ್ರಕ್ರಿಯೆ ಆಗ್ತದೆ. ನನಗಿಷ್ಟೇ ನೋವು ಯಾಕೆ ಮಾಡ್ಲಿಕ್ಕತ್ತಾರೆ, ಇಷ್ಟ ಮೇಲೆ ನನಗೆ 2009ರಲ್ಲೇ ಪೊಲೀಸ್ ಇಂಟೆಲಿಜೆನ್ಸ್ದವ್ರು ಬಂದು ಹೇಳಿದರು, ನಿಮಗೆ ಜೀವ ಭಯ ಇದೆ ಅಂತೇಳಿ. ಅವಾಗೇ ನಾನು ಒಂದು ಆಯುಧ ಲೈಸೆನ್ಸಕ್ಕೆ ಅಪ್ಲೈ ಮಾಡಿ, ನನಗೆ ಪಾಪ ಎಲ್ಲ ಪೊಲೀಸ್ ಇಲಾಖೆಯವರು ಯಾವುದೇ ಇದು ಇರಲಾರ್ದೆ ನನಗೆ ಎಡ್ತಾಕ್ಸಲಾರ್ದೆ ನನಗೆ ಆಯುಧ ಲೈಸೆನ್ಸನ್ನು ಕೂಡ ಕೊಟ್ಟಿದ್ದಾರೆ. ನಾನು ಆಯುಧವನ್ನು ಕೂಡ ತೊಗೊಂಡಿದ್ದೀನಿ. ಮುಂದೆ 2019ರಿಂದ 21 ತನಕ ಒಂದು ಬೇರೆ ದೇಶ ವಿದೇಶಗಳಿಂದ ಬೇರೆ ಕರೆ ಬಂದಿದ್ದು ನನಗೆ. 2023ರಾಗ ಬೇರೆ ರಾಜ್ಯದಿಂದ ಬಂದಿದ್ದು, ಆದರೆ ಪ್ರಥಮ ಬಾರಿಗೆ ನಮ್ಮ ಕರ್ನಾಟಕದಿಂದ ಬಂದವ ನನಗೆ, ಅದು ಮೊಬೈಲ್ ನಂಬರ್ ಸಮೇತ. ಇದು ನನಗೆ ಎಂದೂ ಆಗಿಲ್ಲ ಜೀವನ್ಯಾಗ, ಪ್ರಥಮ ಬಾರಿಗೆ ಬಂದವ. ಅದಕ್ಕೆ ನನಗೆ ಮನೆಯೊಳಗೆ ನಮ್ಮ ವಯೋವೃದ್ಧ ತಾಯಿ ಇದ್ದಾರೆ, 92 ವರ್ಷದ್ದು, ಹೆಂಡತಿಗೆ ಚಿಕಿತ್ಸೆ ಆಗಿದೆ, ಚಿಕ್ಕ ಮಕ್ಕಳದಾವ. ಮತ್ತು ಯಾರಿಗೆ ಇದು ತೊಂದರೆ ಆಗಬಾರ್ದು. ನಾವಂತರೂ ಯಾರಿಗೂ ಅಂಜಂಗಿಲ್ಲ, ನಾವು ಅಡ್ಡಾಡ್ತೀವಿ, ದಿನನಿತ್ಯ ನಮ್ಮ ಕಾರ್ಯಕ್ರಮ ಇರ್ತಾವೆ, ಹಿಂದೂ ಸಂಘಟನೆ, ಸಮಾಜ ಕೆಲಸ ಎಲ್ಲ ಕಡೆ ನಾವು ಹೋಗ್ತೀವಿ. ಅದಕ್ಕೆ ಬಂದು ಒಂದು ಕಂಪ್ಲೇಂಟ್ ಮಾಡೋದು ಸೂಕ್ತ ಅಂಥೇಳಿ ಎಲ್ಲ ನಮ್ಮ ಹಿತೈಷಿಗಳು ಹೇಳಿದರು. ಇಷ್ಟು ನಮ್ಮ ರಾಜ್ಯದಿಂದ ಕರೆ ಬರೋಕ್ಕೆ ಏನು ರೀಸನ್ ಅಂತ ನನಗೂ ತಿಳಿತಾ ಇಲ್ಲ. ಅದು ಪ್ರಥಮ ಬಾರಿಗೆ ಅದು ಇಷ್ಟು ದಿವಸ ಇಲ್ಲ. ನಾನು ರಾಜಕೀಯ ವ್ಯಕ್ತಿನೇ ಅಲ್ಲ, ಯಾರೇ ನನ್ನ ಸಮಾಜ ಹೋರಾಟ ಅದ. ನನ್ನ ಹೋರಾಟ ಹಿಂದೂ ಮುಖಂಡಿದ್ದರೂ ಕೂಡ ನಾನು ಯಾವುದೇ ಧರ್ಮದ ವಿರುದ್ಧ ಅಥವಾ ವ್ಯಕ್ತಿಯ ವಿರುದ್ಧ ನನ್ನ ಹೋರಾಟ ಅಲ್ಲ, ದೇಶದ್ರೋಹಿಗಳ ವಿರುದ್ಧ ಮಾತ್ರ ನನ್ನ ಹೋರಾಟ ಅದ. ಅದು ವಿಜಯಪುರ ಜಿಲ್ಲೆ ಜನತೆಗೂ ಗೊತ್ತದ, ಉತ್ತರ ಕರ್ನಾಟಕದ ಜನತೆಗೂ ಗೊತ್ತದ. ಅದಕ್ಕೆ ದೇಶದ್ರೋಹಿಗಳ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನಕ್ಕೆ ನಾವು ಭಾಳ ಪ್ರಾಮುಖ್ಯತೆ ಕೊಡ್ತೀವಿ. ನನಗೆ ವ್ಯಕ್ತಿಗಿಂತ ದೇಶ ಮುಖ್ಯ, ದೇಶದಕ್ಕಿಂತ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಭಾಳ ಮುಖ್ಯ. ನನ್ನ ಧರ್ಮಗ್ರಂಥದಕ್ಕಿಂತ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಗ್ರಂಥ ಅದು ಏನು ಹೇಳ್ತದೆ ಅದರ ಪ್ರಕಾರ ಇವತ್ತು ಬಂದು ನಾನು ದೂರನ್ನು ದಾಖಲಿಸಿದ್ದೀನಿ. ಒಂದು ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳುತ್ತದೆ ಅನ್ನೋ ಒಂದು ಭರವಸೆ ಇದೆ.